ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್ ಮೆಡಿಕಲ್ ಸ್ಟೂಡೆಂಟ್, ಸ್ಟೇಟ್ ಆಫ್ ಬೇರೆ ವಾಚ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಫ್ರೆಂಡ್ಸ್, SSP ಸ್ಕಾಲರ್ಶಿಪ್ದು ಲಾಸ್ಟ್ ಡೇಟ್ ಬಂದು 31st October ಅಂತ. ಏನು ನೀವು ಟೆನ್ಷನ್ ಆಗಿದೆ? ಈಗ ಆಲ್ರೆಡಿ 30 ಅಲ್ವಾ, 38 ಆಗಿದೆ. ಇನ್ನು 31st ಇನ್ನೊಂದೇ ದಿನ ಆಗಿದೆ. ಇನ್ನು ಡೇಟಾ ಫೆಚ್ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ ಇನ್ನು ಪ್ರೊಸೀಜರು. ಏನು ಮಾಡೋದು? SSP ಸ್ಕಾಲರ್ಶಿಪ್ ಬರೋದು ಡೌಟು, ಆ ರೀತಿ ಎಲ್ಲ ನೀವು ಅನ್ಕೊಂಡಿದ್ದೀರಾ ಅಂತ ಗೊತ್ತು. ಈವನ್ ನಾವು ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೊಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಬಟ್ ಇವಾಗ ಫೈನಲಿ ಗೌರ್ಮೆಂಟ್ ಕಡೆಯಿಂದ ಈಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಕ್ಸ್ಟೆಂಡ್ ಎಲ್ಲಿವರೆಗೂ ಮಾಡಿದ್ದಾರೆ ಅಂತ ಕೇಳೋದಾದ್ರೆ 15th November ವರೆಗೂ ಮಾಡಿದ್ದಾರೆ. ಓಕೆ, ನೀವು ತುಂಬಾ ಗಾಬರಿ ಪಡ್ಕೊಳ್ಳೋಂಥದ್ದೇನಿಲ್ಲ. ಈಗ 15 days ಇದೆ. ಡೇಟಾ ಫೆಚ್ ಆಗೋವರೆಗೂ ಒಂದು ಸ್ವಲ್ಪ ಟೈಮ್ ತಗೊಳ್ಳಿ. ಓಕೆ, ತುಂಬಾ ಅರ್ಜೆನ್ಸಿ ಮಾಡೋಕೆ ಹೋಗಬೇಡಿ. ಅದು ಫೆಚ್ ಆಗುತ್ತೆ KA ಕಡೆಯಿಂದ, ಅದು ಕಾಲೇಜ್ಗೆ ಫೆಚ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗೋಕೆ ಚಾನ್ಸ್ ಬರುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. 3rd ಸ್ಟೆಪ್ ಅಟೆಸ್ಟೇಷನ್ ಇಲ್ಲ ಅಂತ ಕೊಟ್ಕೊಂಡು 4th ಸ್ಟೆಪ್ಪಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ನೀವು ಫಿಲ್ ಮಾಡಬೇಕು. ಹಾಸ್ಟೆಲ್ ಡೀಟೇಲ್ಸ್ ಬಂದು ಹೇಗೆ ಮಾಡೋದು ಅಂತ ಕೇಳೋದಾದ್ರೆ ಕಾಲೇಜ್ ಕಡೆಯಿಂದ ಮಾಡಿಸ್ಬೇಕಾಗುತ್ತೆ. ಓಕೆ, ನೀವೇನಾದರೂ ಹಾಸ್ಟೆಲೈಟ್ ಆದರೆ ಅದು ಹೇಗೆ ಮಾಡಿಸೋದು ಅಂತ ಕೇಳೋದಾದ್ರೆ ನೀವು ಫಸ್ಟ್ ಕಾಲೇಜಲ್ಲಿ ಯಾರು ಮಾಡ್ತಾರೆ ಅಂತ ನಿಮ್ಮ ಸೀನಿಯರ್ಸ್ನ ಕೇಳಬೇಕು. ಓಕೆ, ಫಸ್ಟ್ ಹೋಗಿ ಸೀನಿಯರ್ಸ್ನ ಕೇಳ್ಬಿಟ್ಟು ಅವ್ರು ಹೇಳ್ತಾರೆ, ಅಲ್ಲಿ ನಿಮ್ಮ ಡೀಟೇಲ್ಸ್ನ ಹೇಳಬೇಕಷ್ಟೇ. ಅದು ಫೆಚ್ ಆದಮೇಲೆ ಅಂದರೆ ನೀವು ಎಲ್ಲಿ 4th ಸ್ಟೆಪ್ವರೆಗೂ ಮಾಡಿಕೊಂಡು, ಓಕೆ ಸಾರಿ 3rd ಸ್ಟೆಪ್ವರೆಗೆ ಮಾಡಿಕೊಂಡು ಅದಾದ ತಕ್ಷಣ ನೀವು ಹೋಗಿ ಅವ್ರ ಹತ್ರ ಹೇಳ್ಬೇಕು ಈ ರೀತಿ SSP ಸ್ಕಾಲರ್ಶಿಪ್ ಬಗ್ಗೆ ಮಾಡಿಸ್ಬೇಕಂತ. ನೆಕ್ಸ್ಟು 4th ಸ್ಟೆಪ್ ಅವ್ರು ಮಾಡ್ಕೊಡ್ತಾರೆ. ಅದಾದ ತಕ್ಷಣ ಇಲ್ಲಿ ಡೇಟಾ ಆಟೋಮೆಟಿಕ್ ಬರುತ್ತೆ. ಅದಾದ್ಮೇಲೆ 5th ಸ್ಟೆಪ್ ಫೈನಲ್ ಸಬ್ಮಿಷನ್ ಮಾಡಬೇಕು. ನೀವು ಫೈನಲ್ ಸಬ್ಮಿಷನ್ ಮಾಡಿದ್ಮೇಲೆ ನೀವೇನಾದರೂ ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಅಪ್ಡೇಟ್ ಮಾಡಿಸ್ಬೇಕಂತ ಹೋದ್ರೆ ಅದು ಆಗಲ್ಲ, ಡೇ ಸ್ಕಾಲರ್ ಅಂತಾನೆ ಬಂದ್ಬಿಡುತ್ತೆ. ಸೊ ವೆಯ್ಟ್ ಮಾಡಿ ಒಂದು ಸ್ವಲ್ಪ. ಅದಾದ್ಮೇಲೆ ಹಾಸ್ಟೆಲ್ ಡೀಟೇಲ್ಸ್ನ 3rd ಸ್ಟೆಪ್ ಆದ ತಕ್ಷಣನೇ ಮಾಡಿಸಿ ನೀವು ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ. ಮಧ್ಯದಲ್ಲಿ ಮಾಡಕ್ ಹೋಗ್ಬಿಡಿ. ಅಂದ್ರೆ ಇಲ್ಲ, ಕಂಪ್ಲೀಟ್ ಮಾಡ್ಬಿಟ್ಟು ಪ್ರೊಸೀಜರ್ನ ಆಮೇಲಿಂದ ಹಾಸ್ಟೆಲ್ ಡೀಟೇಲ್ಸ್ನ ಮಾಡಿಸೋದೆಲ್ಲ ಬೇಕಾಗಿಲ್ಲ. ಅದು ನಿಮಗೆ ಒಂದು 5-10 ಸಾವಿರ ಕಮ್ಮಿ ಬಂದ್ಬಿಡುತ್ತೆ. ನಿಮ್ದು ಹಾಸ್ಟೆಲೇಟ್ ಆದರೆ ಒಂದು 5-10 ಸಾವಿರ ಜಾಸ್ತಿ ಬರೋದಿರುತ್ತೆ. ನೀವು ಡೇ ಸ್ಕಾಲರ್ ಆದರೆ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋಂಥದ್ದು. ಸೊ ನೋಡ್ಕೊಂಡು ಮಾಡಿ. ಓಕೆ, 3rd ಸ್ಟೆಪ್ ಆದ ತಕ್ಷಣ ಕಾಲೇಜಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಸರಿ ಮಾಡಿಸ್ಬೇಕು. ಇವಾಗ 15th November ವರೆಗಿದೆ. ಓಕೆ, ಕೂಲಾಗಿ ಅಪ್ಲೈ ಮಾಡಿ. ಓಕೆ, ಏನು ಅರ್ಜೆನ್ಸಿ ಇಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.